ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಮತ್ತು ಈ ಥರ ಹಲವಾರು ಸಮಸ್ಯೆಗಳಿಟ್ಕೊಂಡು ಇಲ್ಲಿ ಮಹಿಳೆಯರು ಬಂದಿದ್ದಾರೆ. ಅವರಿಗೆ 800, 600, ಅಂಗವಿಕಲಿಗೆ 600 ಈ ಥರ ವೇತನ ಕೊಡ್ತಾ ಇದ್ದಾರೆ. ಅದು 5,000 ಮಾಡಬೇಕು ಅಂತಂದು ನಮ್ಮ ಡಿಮ್ಯಾಂಡು. ಉದಾಹರಣೆಗೆ ಕೇಂದ್ರ ಸರ್ಕಾರದ ಬಜೆಟ್ ಎಷ್ಟು ಕಡಿತ ಆಗಿದೆ ಅಂತಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಹಲವು ಅಂಶಗಳು ಕಾಣೆಯಾಗಿ ಹೋಗಿದ್ದಾವೆ. 3.5 ತಿಂಗಳಾಗಿದೆ, ಕೂಲಿ ಹಣ ಬಿಡುಗಡೆ ಮಾಡಲಿಲ್ಲ. 99 ಕೋಟಿ ಕೂಲಿ ಹಣವನ್ನು ಬಿಡುಗಡೆ ಮಾಡಬೇಕು. ಸಾಮಗ್ರಿಗಳ ವೆಚ್ಚ ಈ ದೇಶದಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ವಿವಾಹವಾಗಿ ಮತ್ತೊಂದು ಕುಟುಂಬಕ್ಕೆ ಹೋದಂತಹ ಮಹಿಳೆಯ ಹೆಸರು ಬದಲಾಯಿಸಲ್ಪಡ್ತದೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯಾದಂಥ ಚಿಕಿತ್ಸೆಗಳು ಸಿಗಬೇಕು, ಹೊರಗಡೆ ಚೀಟಿಯನ್ನು ಬರ್ಕೊಡೋವಂಥದ್ದನ್ನ ನಿಲ್ಲಬೇಕು ಅಂತೇಳಿ. ಹಾಗಾಗಿ ಸಾರ್ವಜನಿಕ ಆರೋಗ್ಯಗಳನ್ನ ಉನ್ನತ ದರ್ಜೆಗೆ ಏರಿಸಲಿಕ್ಕೆ ಸಾಧ್ಯ ಆಗಬೇಕು. ಅತಿ ಮುಖ್ಯವಾಗಿ ದೇಶದಲ್ಲಿ ಮತ್ತು ರಾಜ್ಯದಲ್ಲೂ ಕೂಡ ಕಳೆದ ಹಲವು ವರ್ಷಗಳಿಂದ ಜೆಂಡರ್ ಬಜೆಟಿಂಗ್ ಅಂತ ಒಂದು ಕಾನ್ಸೆಪ್ಟನ್ನು ಎವಾಲ್ವ್ ಮಾಡೋಕ್ಕೆ ಸಾಧ್ಯ ಆಗಿತ್ತು. ಆ ಜೆಂಡರ್ ಬಜೆಟಿಂಗು ಕೂಡ ಅದೃಷ್ಟಕತೆ ಬಂದಿದ್ದಲ್ಲ, ಬದಲಿಗೆ ಮಹಿಳಾ ಮತ್ತು ಮಹಿಳಾ ಪರವಾದಂತಹ ಹಲವು ಸಂಘಟನೆಗಳು, ಸಂಸ್ಥೆಗಳು ಮಾಡಿರುವ ಒತ್ತಾಯದ ಫಲವಾಗಿ ಬಂದಿದ್ದಾಗಿತ್ತು. ಬಟ್ ನಿಧಾನವಾಗಿ ಅದು ಸ್ವಲ್ಪ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೋತಾ ಇರುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಕೇಂದ್ರ ಸರ್ಕಾರದ ಬಜೆಟ್ಟು ಎಷ್ಟು ಕಡಿತ ಆಗಿದೆ ಅಂತಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಹಲವು ಅಂಶಗಳು ಕಾಣೆಯಾಗಿ ಹೋಗಿದ್ದಾವೆ. ಈಗ ನಾಳೆ ಕರ್ನಾಟಕ ರಾಜ್ಯದ ಬಜೆಟ್, ಈ ಬಜೆಟಲ್ಲಿ ನಾವು ಕೇಳ್ತಾ ಇದ್ದೀವಿ ಅವರಿಗೆ ಮಹಿಳಾ ಬಜೆಟ್ ಅಂತ ಏನೊಂದು ಇತ್ತಲ್ಲ ಅದನ್ನ ಸ್ಪಷ್ಟವಾಗಿ ಕಣ್ಣಿಗೆ ಕಾಣುವ ಹಾಗೆ ಮಂಡನೆ ಮಾಡಬೇಕು ಸಿದ್ದರಾಮಯ್ಯನವರು ಅಂತ. ದೆನ್ ನಾವು ಇನ್ನೊಂದು ಹೇಳೋದು, ಕೃಷಿ ಬಿಕ್ಕಟ್ಟಿನಿಂದಾಗಿ ಬೆಂಗಳೂರಿನಂತಹ ಮಹಾನಗರಕ್ಕೆ ಕುಟುಂಬ ಸಮೇತ ವಲಸೆಗಳು ಬರ್ತಾ ಇದ್ದಾವೆ. ಸೊ ಹಾಗೆ ವಲಸೆ ಬಂದಂತಹ ಕುಟುಂಬಗಳಿಗೆ ಕೆಲಸ ಇರಲ್ಲ, ಸರಿಯಾದಂತಹ ವಸತಿ ವ್ಯವಸ್ಥೆ ಇರಲ್ಲ, ಮಹಿಳೆಯರು ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತಾ ಇರ್ತವೆ. ಹಾಗಾಗಿ ನಾವು ನಗರ ಉದ್ಯೋಗ ಖಾತ್ರಿ ಕಾನೂನನ್ನು ರಾಜ್ಯ ಸರ್ಕಾರದ ಒಂದು ಸ್ಕೀಮ್ ಆಗಿ ತಂದು ಕಾನೂನಾತ್ಮಕವಾದಂತಹ ಕ್ರಮಗಳನ್ನು ಕೈಗೊಂಡು ಜನಗಳ ಬದುಕಿಗೆ ಒಂದಿಷ್ಟು ವ್ಯವಸ್ಥೆ, ಜೊತೆಗೆ ನಗರ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಜಾರಿಗೆ ತಂದಾಗ ನಗರದ ಮೂಲಭೂತ ಅವಶ್ಯಕತೆಗಳಿದಾವಲ್ಲ, ಸಿವಿಕ್ ಕಮ್ಯುನಿಟೀಸ್ ಅಂತ ನಾವೇನು ಹೇಳ್ತೀವಿ, ಅವುಗಳನ್ನು ಅಲ್ಲಿ ಆ ಜನರನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡುವ ಮೂಲಕ ನಗರವೂ ಸಿದ್ಧಗೊಳ್ಳುತ್ತದೆ, ಜನರ ಬದುಕು ಕೂಡ ನೇರ ಆಗ್ತದೆ ಅಂತ ನಾವು ನಗರ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತರಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಇನ್ನು ಮೂರನೇದು ಮತ್ತು ಕೊನೆಯದಾಗಿ ನಾನು ಹೇಳೋಕ್ಕೆ ಬಯಸೋ ಅಂಥದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಅನ್ನುವಂತಹ ಒಂದು ವ್ಯಾಖ್ಯಾನವನ್ನು ಕೇಂದ್ರ ಸರ್ಕಾರ ಮುಂದಿಟ್ಟಿದೆ. ಈ ದೇಶದಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ವಿವಾಹವಾಗಿ ಮತ್ತೊಂದು ಕುಟುಂಬಕ್ಕೆ ಹೋದಂತಹ ಮಹಿಳೆಯ ಹೆಸರು ಬದಲಾಯಿಸಲ್ಪಡ್ತದೆ ಮತ್ತು ಹಾಗೆ ಬದಲಾಯಿಸಲ್ಪಟ್ಟಂತಹ ಹೆಸರನ್ನ ಬಹುತೇಕ ಚುನಾವಣಾ ಆಯೋಗಕ್ಕೆ ತಿಳಿಸಿ ಬದಲಿಸುವಂತಹ ಕೆಲಸವನ್ನ ಮಾಡೋದಿಲ್ಲ. ಮತ್ತು ಬಹುತೇಕ ಶಿಕ್ಷಣ ವಂಚಿತರು ಮಹಿಳೆಯರು, ಹಾಗಾಗಿ SSLC ಸರ್ಟಿಫಿಕೇಟ್ ಇರಲ್ಲ ಅವ್ರ ಕೈನಲ್ಲಿ. ದೆನ್ ಆಧಾರು ಅಥವಾ ಇನ್ಯಾವ್ಯಾವ ಡಾಕ್ಯುಮೆಂಟ್ಗಳಿದಾವೋ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು, ದೋಷಗಳು, ಕ್ಲರಿಕಲ್ ಎರರಿಂದ ಆಗಿರ್ತವೆ. ಅದನ್ನು ಸರಿಪಡಿಸುವಂತಹ ಯಾವ ವ್ಯವಸ್ಥೆಯನ್ನು ಮಾಡದೇನೆ ದೊಡ್ಡ ಸಂಖ್ಯೆಯ ಮಹಿಳೆಯರು ಮತದಾರರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಕರ್ನಾಟಕಕ್ಕೆ ಈಗಲೂ ಕೂಡ ಅವಕಾಶ ಇದೆ. ಕರ್ನಾಟಕ ಸರ್ಕಾರ ಸಮರೋಪಾದಿಯಲ್ಲಿ ಈ SIR ಬಂದರೆ ಡಾಕ್ಯುಮೆಂಟ್ಗಳು ಏನು ಬೇಕು, ಆ ಡಾಕ್ಯುಮೆಂಟ್ಗಳನ್ನು ಹೇಗೆ ಒದಗಿಸಿಕೊಳ್ಳಬೇಕು ಅನ್ನುವುದನ್ನು ತಿಳಿಸುವಂತಹ ಸೆಂಟರ್ಗಳನ್ನು, ಅದು ಹೆಲ್ಪ್ ಸೆಂಟರು ಅಂತಾರು ಕರೀರಿ, ಏನು ಬೇಕಾದರೂ ಕರೀರಿ, ಅಂಥವುಗಳನ್ನ ಮಾಡಲಿಕ್ಕಾಗಬೇಕು. ಮುಖ್ಯವಾಗಿ BB ರಾಮ್ಜಿ ಯೋಜನೆಯನ್ನು ಆ ಹೆಸರನ್ನು ತಿದ್ದುಪಡಿ ಮಾಡಬೇಕು ಮತ್ತು 200 ದಿನಗಳ ಕಾಲ ಅವ್ರಿಗೆ ಉದ್ಯೋಗ ಕೊಡಬೇಕು ಮತ್ತು ಅದೇ ರೀತಿಯಲ್ಲಿ ಕೂಲಿ ಭಾಳಷ್ಟು ನಿಂತ್ಕೊಂಡಿದೆ, ಎಲ್ಲವೂ ಕೊಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಮತ್ತು ಅದೇ ರೀತಿಯಲ್ಲಿ ಮಹಿಳೆಯರ ಮೇಲೆ, ಸಣ್ಣ ಸಣ್ಣ ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ. ಅವೆಲ್ಲವೂ ಕಡಿವಾಣ ಹಾಕಬೇಕಂತಂದರೆ ಈ ಸದನದಲ್ಲಿ ನಮಗೆ ಒಂದು ಒಳ್ಳೆಯ ಕಾನೂನು ತಗೊಂಡು ಅದು ಮುಂದಕ್ಕೆ ಹೋಗಬೇಕು ಅಂತಂದು, ಮತ್ತು ಅದೇ ರೀತಿಯಲ್ಲಿ ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಮತ್ತು ಈ ಥರ ಹಲವಾರು ಸಮಸ್ಯೆಗಳಿಟ್ಕೊಂಡು ಇಲ್ಲಿ ಮಹಿಳೆಯರು ಬಂದಿದ್ದಾರೆ. ಅವರಿಗೆ 800, 600, ಅಂಗವಿಕಲಿಗೆ 600 ಈ ಥರ ವೇತನ ಕೊಡ್ತಾ ಇದ್ದಾರೆ. ಅದು 5,000 ಮಾಡಬೇಕು ಅಂತಂದು ನಮ್ಮ ಡಿಮ್ಯಾಂಡು. ಮತ್ತು ಅದೇ ರೀತಿಯಲ್ಲಿ
ಮೈಕ್ರೋ ಫೈನಾನ್ಸ್ನಲ್ಲಿ ಭಾಳಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ. ಅವೆಲ್ಲವೂ ಕಡಿವಾಣ ಹಾಕಬೇಕಂತಂದ್ರೆ ಅದೊಂದು ಇದು ಕಾನೂನು ತರಬೇಕು. ಮತ್ತು ಅದೇ ರೀತಿಯಲ್ಲಿ ನಮಗೆ ನೇರವಾಗಿ ಬ್ಯಾಂಕ್ನಿಂದನೇ ಒಂದು ಮಹಿಳೆಗೆ 2 ಲಕ್ಷ ಅನ್ನೋ ಲೆಕ್ಕನಲ್ಲಿ ನಮಗೆ ಕೊಡಬೇಕಾಗ್ತದೆ. ಮತ್ತು ಅವರಿಗೆ ಅಲ್ಲಿ ಮಾರ್ಕೆಟಿಂಗ್ ನಾವು ಏನೇ ಉಡುಪುಗಳು ಮಾಡಿದ್ರೆ ಅದು ಮಾರ್ಕೆಟಿಂಗು ಗೌರ್ಮೆಂಟೇ ಮಾಡಬೇಕಂತಂದು ನಾವು ತೀರ್ಮಾನ ತಗೊಂಡು, ಮತ್ತು ಮಾರ್ಕೆಟಿಂಗ್ ವ್ಯವಸ್ಥೆನೂ ಸರ್ಕಾರ ಮಾಡಬೇಕು ಅನ್ನೋದು ನಮ್ಮ ಮೈನ್ ಡಿಮ್ಯಾಂಡು. ಮತ್ತು ಅದೇ ರೀತಿಯಲ್ಲಿ ಈಗ ಗಂಡ ಸತ್ತಂತ ಹೆಣ್ಣು ಮಕ್ಳಿಗೆ 800 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಮನಸ್ವಿನಿ ಯೋಜನೆ ಅಡಿನಲ್ಲಿ ಮತ್ತೆ ಪರಿತ್ಯಕ್ತ ಹೆಣ್ಣು ಮಕ್ಕಳಿಗೆ ಕೇವಲ ಬರೀ 800 ರೂಪಾಯಿ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅದ್ರ ಜೊತೆಗೆ ಇವತ್ತು ವೃದ್ಧಾಪ್ಯ ವೇತನ ಅಂತ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಬರೀ 600 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಅಂಗವಿಕಲರಿಗೆ 800 ರೂಪಾಯಿಂದ 1000 ರೂಪಾಯಿ 1200 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಒಂದು ಗಂಡವನ್ನ ಕಳ್ಕೊಂಡಂತ ಒಬ್ಬ ಹೆಣ್ಣುಮಗಳು ಒಂದು ತಿಂಗಳಲ್ಲಿ 800 ರೂಪಾಯಿ ತಗೊಂಡು ಬದುಕನ್ನ ನಡೆಸ್ಲಿಕ್ಕಾಗುತ್ತಾ? ವಯಸ್ಸಾದಂತೆಯವರು 1200 ರೂಪಾಯಿನಲ್ಲಿ ಅವರು ಬದುಕನ್ನ ನಡೆಸ್ಲಿಕ್ಕಾಗುತ್ತಾ? ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ BP, ಶುಗರ್, ಹಲವಾರು ರೀತಿಯಾದಂಥ ಕಾಯಿಲೆಗಳು ಬರ್ತಾ ಇದೆ. ಮತ್ತು ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಕೇರಳದಲ್ಲಿ 2000 ರೂಪಾಯಿ ಕೊಡ್ತಾ ಇದ್ದಾರೆ, ಪಕ್ಕ ಆಂಧ್ರದಲ್ಲಿ 4000 ರೂಪಾಯಿ ಕೊಡ್ತಾ ಇದ್ದಾರೆ. ಹಿಂದೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಮ್ಮ ಪಂಚಾಯತಿಗೆ ಯಾವ ಕೆಲಸ ಬೇಕು, ನಮ್ಮ ಗ್ರಾಮ ಪಂಚಾಯತಿಗೆ ನಾವು ಗ್ರಾಮ ಸಭೆಗಳಲ್ಲಿ, ವಾರ್ಡ್ ಸಭೆಗಳಲ್ಲಿ ಆ ಸಭೆಗಳ ಮುಖಾಂತರ ಆ ಒಂದು ಆಯ್ಕೆಯನ್ನು ಮಾಡ್ತಾ ಇದ್ರು. ನಾವು ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿ ಪಡಿಸ್ಬೇಕಾ, ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ಬೇಕಾ, ಮತ್ತು ಯಾವುದು ಕಾಮಗಾರಿಗಳನ್ನು ತಗೊಳ್ಬೇಕು, ಮಳೆಗಾಲದಲ್ಲಿ ಯಾವ ಕಾಮಗಾರಿಗಳು ತಗೊಳ್ಬೇಕು, ಬೇಸಿಗೆ ಕಾಲದಲ್ಲಿ ಯಾವ ಕಾಮಗಾರಿಗಳನ್ನು ತಗೊಳ್ಬೇಕು ಅಂತೇಳಿ ಗ್ರಾಮ ಸಭೆ ವಾರ್ಡ್ ಸಭೆಗಳ ಮುಖಾಂತರ ಒಂದು ಕ್ರಿಯೋಜನೆಯ ಪಟ್ಟಿ ರೆಡಿ ಆಗ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರ ಯಾವ ಪ್ರದೇಶದಲ್ಲಿ ಯಾವ ಕಾಮಗಾರಿಗಳನ್ನು ಆದ್ಯತೆಯಾಗಿ ಪರಿಗಣಿಸಬೇಕು ಅಂತೇಳಿ ಈಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಆ ಪ್ರದೇಶದೊಳಗಡೆ ದೊಡ್ಡ ದೊಡ್ಡ ಕಾಲುವೆಗಳಿರ್ಬೋದು, ದೊಡ್ಡ ದೊಡ್ಡ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಾದಂಥ ಕಾಮಗಾರಿಗಳನ್ನು ತಗೊಳ್ಬೇಕು ಅನ್ನುವಂಥದ್ದು ಈ ಒಂದು VB ಗ್ರಾಮಜಿ ಒಳಗಡೆ ಇದೆ. ಹಾಗೆ ನಾವು ಕೇಳ್ತಾ ಇದ್ದೀವಿ 125 ದಿನ ಕೆಲಸ ಅಂತ ಹೇಳ್ತಾ ಇದ್ದಾರೆ. 125 ದಿನ ಕೆಲಸದಲ್ಲಿ ಸರಾಸರಿ ಕಳೆದ 10 ವರ್ಷಗಳಲ್ಲಿ 50 ದಿನ ಮಾತ್ರನೇ ಕೇಂದ್ರ ಸರ್ಕಾರ ಕೆಲಸ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಾವು ಇದು ಡಿಸೆಂಬರ್ 17ರಿಂದ ಇಲ್ಲಿ ತನಕ 3.5 ತಿಂಗಳಾಗಿದೆ, ಕೂಲಿ ಹಣ ಬಿಡುಗಡೆ ಮಾಡಲಿಲ್ಲ. 99 ಕೋಟಿ ಕೂಲಿ ಹಣವನ್ನು ಬಿಡುಗಡೆ ಮಾಡಬೇಕು. ಸಾಮಗ್ರಿಗಳ ವೆಚ್ಚ ಕನಿಷ್ಠ ಪಕ್ಷ ಇವತ್ತು 1826 ಕೋಟಿ ರೂಪಾಯಿನ ಸಾಮಗ್ರಿಗಳ ವೆಚ್ಚವನ್ನು ಬಿಡುಗಡೆ ಮಾಡಬೇಕು. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯಾದಂಥ ಚಿಕಿತ್ಸೆಗಳು ಸಿಗಬೇಕು, ಹೊರಗಡೆ ಚೀಟಿಯನ್ನು ಬರ್ಕೊಡೋವಂಥದ್ದನ್ನು ನಿಲ್ಲಬೇಕು ಅಂತೇಳಿ. ಹಾಗಾಗಿ ಸಾರ್ವಜನಿಕ ಆರೋಗ್ಯಗಳನ್ನ ಉನ್ನತ ದರ್ಜೆಗೆ ಏರಿಸಲಿಕ್ಕೆ ಸಾಧ್ಯ ಆಗಬೇಕು. ಖಾಸಗಿ ಆಸ್ಪತ್ರೆಗಳ ನಿಯಂತ್ರಣವನ್ನು ಕೂಡ ಇಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಆಹಾರ ಭದ್ರತಾ ವ್ಯವಸ್ಥೆ, ಇವತ್ತು ಎಲ್ಲದಕ್ಕೂ ಮಾನದಂಡ BPL ಕಾರ್ಡ್. ನೀವು ಯಾವುದೇ ಒಂದು ಗ್ಯಾರಂಟಿ ಯೋಜನೆ ಆಗ್ಬೋದು, ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದ್ರೆ ಆಗ್ಬೋದು, ಎಲ್ಲಿಗೆ ಆದರೂ ಕೂಡ BPL ಮಾನದಂಡವಾಗಿದೆ. ಆದರೆ BPL ಕಾರ್ಡ್ನ ಇವತ್ತು ಕಿತ್ತಾಗ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ನೀತಿ ಸರಿಯಲ್ಲ, ಅದನ್ನು ಕೈ ಬಿಡಬೇಕು. BPL ಕಾರ್ಡ್ ಹೋಲ್ಡರ್ಸ್ಗಳು ಇವತ್ತು ಯಾರು ಕೂಡ ತುಂಬ ಶ್ರೀಮಂತರೇನಿಲ್ಲ. ಆ ರೀತಿಯಾಗಿ ಇವತ್ತು ಎಲ್ಲರಿಗೂ ಕೂಡ ಸಾರ್ವತ್ರೀಕರಣ ಮಾಡಿ ಇವತ್ತು ರೇಷನ್ ಕಾರ್ಡ್ಗಳು ವಿತರಣೆ ಮಾಡಿದ್ರೆ ಈ ರೀತಿಯಾಗಿ ಬಡವ ಸಾಹುಕಾರ ಅಂತ ನಮ್ಮಲ್ಲೇ ತಾರತಮ್ಯ ಮಾಡುವಂಥದ್ದನ್ನ ನಿಲ್ತದೆ. ಹಾಗಾಗಿ BPL ಕಾರ್ಡು ಏನು ಕಿತ್ತಾಕಿದ್ದಾರೆ ಅದೆಲ್ಲವನ್ನು ಕೂಡ ವಾಪಸ್ ಕೊಡಬೇಕು ಅಂತೇಳಿ ಸೌಜನ್ಯ ಹೋರಾಟ ನಡೆದಂಥ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯ ಮಟ್ಟದ ಹೋರಾಟ ಆಗಿದೆ. ಜನವಾದಿ ಮಹಿಳಾ ಸಂಘಟನೆ ಜೊತೆಲಿ ಇವತ್ತು ಹಲವಾರು ಮಹಿಳಾ ಚಳುವಳಿಗಳು ಕೂಡ ಇವತ್ತು ಸೇರಿ ಇವತ್ತು ಕೊಲೆ ಮಾಡಿದವ್ರು ಯಾರು ಅನ್ನುವಂಥದ್ದು ಪತ್ತೆ ಮಾಡಬೇಕು ಅಂತೇಳಿ CBI ಕೋರ್ಟ್ ಕೂಡ ಇವತ್ತು ಆರೋಪಿಯಾಗಿದ್ದಂಥವ್ರನ್ನ ನಿರ್ದೋಷಿ ಅಂತ ಬಿಟ್ಟಿದೆ. ಇವತ್ತು ಮೆಡಿಕಲ್ ರಿಪೋರ್ಟ್ ಸರಿ ಇಲ್ಲ ಅಂತ ಹೇಳಿದೆ. ಸರ್ಕಾರ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ಹೇಳಿದೆ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಿದೆ ಅಂತೇಳಿ ಹಲವಾರು ಬಾರಿ ನಾವುಗಳು ಮನವಿಯನ್ನು ಕೊಟ್ಟಿದ್ದೇವೆ. ಅವ್ರ ಜೊತೆಯಲ್ಲಿ ಕೊಂದವ್ರು ಯಾರಿದ್ದಾರೆ ಅನ್ನುವಂಥದ್ದನ್ನ ಹೇಳಬೇಕಲ್ವಾ ಅಂತೇಳಿ. ಯಾಕಂದ್ರೆ ಯಾವುದೇ ಒಂದು ಕೊಲೆ ಆದಾಗ ಕೊಲೆಗಾರ ಅಂತೇಳಿ ಇರ್ತಾರೆ. ಆ ಕೊಲೆಗಾರನ ಎಷ್ಟು ದಿನ ಬೇಕು ಹುಡುಕ್ಲಿಕ್ಕೆ? ಯಾಕೆ ಯಾರ ಒತ್ತಡಕ್ಕೆ ಮಡಿದು ಸರ್ಕಾರ ಈ ರೀತಿಯಾಗಿ ನೆಗ್ಲೈಟ್ ಮಾಡ್ತಿದೆ ಅನ್ನೋಂಥದ್ದು. ಇವತ್ತು SIT ತನಿಖೆ ಕೊಟ್ಟಿದ್ದೀರಾ, ಕರೆಕ್ಟ್. ಇವತ್ತು SIT ತನಿಖೆಯಲ್ಲಿ ಸಾಕಷ್ಟು ಪುರಾವೆಗಳು ಸಿಕ್ಕಿದಾವೆ ಅನ್ನುವಾಗ ಕೋರ್ಟ್ಗೆ ಇವತ್ತು ಕೂಡ ಹೇಳಿದೆ, ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ದಾರೆ, ಹೌದು FIR ಹಾಕ್ತೀವಿ ಅಂತೇಳಿ. ಹಾಕ್ಬೇಕಲ್ಲ, ಅದನ್ನ ತಕ್ಷಣ FIR ಹಾಕ್ಲಿಕ್ಕಾಗಬೇಕು. ಆರೋಪಿಗಳು ಎಂಥ ಬಲಾಢ್ಯರಾದರೂ ಕೂಡ ಯಾರ ಒತ್ತಡಕ್ಕೂ ಮಣಿದೆ ಇವತ್ತು ಅಸಹಜ ಸಾವುಗಳು ಏನೆಲ್ಲ ಇದ್ದಾವೆ ಅದೆಲ್ಲವನ್ನು ಕೂಡ SIT ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಬೇಡಿಕೆಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತೀವಿ. ಇದೇನಾದರೂ ಕೂಡ ಇತ್ಯರ್ಥ ಆಗಲಿಲ್ಲ ಅಂತಂದರೆ ಇನ್ನೂ ಕೂಡ ನಿರಂತರವಾದಂಥ ಉಗ್ರವಾದಂಥ ಹೋರಾಟವನ್ನು ಜನವಾದಿ ಮಹಿಳಾ ಸಂಘಟನೆ ಮಾಡುತ್ತೆ ಅಂತೇಳಿ ಈ ಮೂಲಕ
ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.